ಆಶೀರ್ವಾದ ತಗೊಳಕ್ ಬಂದವಳೆ. ಹೊಟ್ಟೆಗೆ ಯಾರು ಕೊಟ್ಬಿಟ್ಟು ಹೋಗೋಣ ಅಂತಾರ, ಆಗ್ತಾರ ಇಲ್ಲ ಅಂತಲ್ಲ. ಮನೇಲಿ ಉಳಿದಿದ್ದ ತಂಗಳು ತರಕಾರಿ ಅದಾದ್ಮೇಲೆ ಚಾಕ್ಲೇಟ್ ಕವರು ಎಲ್ಲ ಒಂದ್ರಲ್ಲೇ ಹಾಕ್ಬಿಡ್ತಾರೆ. ಈ ಕಸ ತಿನ್ನೋದು ಕೊಟ್ಟು ಶಿವ 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 ಅಂತ ಶಿವನ್ ಪಾದ ಸೇರ್ಕೊಂಡ್ಬಿಡ್ತಿದ್ದೆ. ನೋಡಿದ್ರಲ್ಲ ನಾವು ಹಾಕೋ ಕಸದಿಂದ ನಾವು ಸಾಕುವಂತ ಪ್ರಾಣಿ ಪಕ್ಷಿಗಳು, ಗಣೇಶನ ವಾಹನ ಆಗಿರೋ ಇಲಿ, ಜನ್ಮಾತ್ಮನ ವಾಹನ ಆಗಿರೋ ಕಾಗೆ, ಹೀಗೆ ದಿನನಿತ್ಯ ಪೂಜಿಸುವಂತ ಗೋಮಾತೆ, ಇವೆಲ್ಲ ನನಗೆ ಬೇಕಾದ ಕಸಗಳನ್ನ ತಿಂದು ಈ ರೀತಿ ಪ್ರಾಣ ಬಿಡ್ತಾವೆ. ಈ ರೀತಿ ಪ್ರಾಣ ಬಿಡೋದು ಯಾಕೆ? ನಾವು ಹಾಕೋ ಕಸದಿಂದ. ಅಂದ್ರೆ ನಾವು ಹಾಕ್ತಿರೋದು ಕಸ ಅಲ್ಲ, ವಿಷ. ವಿಷ, ಈ ವಿಷನ ಗಾಳಿಗೆ ಸೇರಿ ಆ ಗಾಳಿನ ನಾವು ಕುಡ್ದು ಒಂದಲ್ಲ ಒಂದಿನ ನಾವು ಸತ್ತೋಯ್ತೀವಿ. ಅದಕ್ಕೆ ಹೇಳ್ತಾ ಇರೋದು, ಕಸನ ಯಾವತ್ತೂ ವಿಷ ಮಾಡಕ್ ಹೋಗ್ಬೇಡಿ. ಹಸಿ ಕಸ ಬೇರೆ, ಒಣ ಕಸ ಬೇರೆ, ಬೇರೆ ಬೇರೆ ಮಾಡ್ತೀರಾ ಅಲ್ಲ? ಮನೆ ಕಸ ಬೇರೆ, ಮೆಡಿಕಲ್ ಕಸ ಬೇರೆ, ಚಿಕನ್ ಕಸ ಬೇರೆ ಮಾಡ್ತೀರಲ್ಲ. ನಿಮ್ಗೆ ಹೇಳ್ತಾ ಇರೋದು, ಮಾಡ್ತೀರಲ್ಲ ಇನ್ಮೇಲೆ. ನೀರು ಕಾದು ಆಗಿ 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 ಆಕಾಶ ಸೇರಿ ಮೋಡವಾಗಿ ಮಳೆ ಸುರಿದು ಮೋಡವಾಗಿ ಮಳೆ ಸುರಿದು. ಏ ತಗೋ ಮಜಾ ಹೊಡೈಸಿ ಅಷ್ಟೇ. ಥ್ಯಾಂಕ್ಸ್ ಸರ್. ಈ ನೆಲ, ಈ ಜಲ, ಆಗಲಿ ಬಿಡಿ, ಅಂಥವ್ರೇ ನೋಡ್ತಾರಲ್ಲ ಅಷ್ಟೇ.